ಎಲ್ರಿಗೂ ಮೂವಿ ಅಂದರೆ ಪಿಕ್ಚರ್ ಏನಾದರೂ ಗೆಲ್ಲಬೇಕು ಅಂತಂದ್ರೆ ಪಿಕ್ಚರ್ ಚೆನ್ನಾಗಿಲ್ಲದೆ ಇರೋದ್ರೆ ಹೋಗಿ ನೋಡಿ ಅನ್ನೋದಲ್ಲ ಪಿಕ್ಚರ್ ಚೆನ್ನಾಗಿತ್ತು ಅಂತಂದ್ರೆ ಎಂಥವ್ರು ಯಾದರೂ ಹೋಗಿ ನೋಡ್ತಾರೆ ಅನ್ನೋದಕ್ಕೆ KD ಮೂವಿನೇ ಸಾಕ್ಷಿ. ನಾನು ಕೆಲವೊಂದು ರಿವ್ಯೂ ನೋಡಿದ್ದೆ, ಪಿಕ್ಚರ್ ಚೆನ್ನಾಗದ ಅಂತ ಹೇಳ್ತಾಯಿದ್ರು ಎಲ್ರೂ. ಸರಿ ತಡೆಯಪ್ಪ ಅಂದ್ಬಿಟ್ಟು ನಾನು ಹೋಗೇ ಇದ್ದೆ ಮೂವಿಗೆ. ಹೋಗಿ ಮೂವಿನ ಬಂದಿ ಗುರು. ಅಲ್ಟಿಮೇಟ್ ಆಗದ ಮೂವಿ. ಎಲ್ಲೂ ಒಂದು ಸ್ವಲ್ಪನೂ ಕೂಡ ಬೋರ್ ಆಯಿತು ಅನ್ಸೋದೇ ಇಲ್ಲ. ಈ ಆ ಕಡೆ ರಪ್ಪ ಬಿಡಿಬೇಕು, ಅವ್ರನ್ನ ಮಾತಾಡಿಸ್ಬೇಕು, ಇವ್ರನ್ನ ಮಾತಾಡಿಸ್ಬೇಕು, ಪಕ್ಕದಲ್ಲಿದ್ದ ಫ್ರೆಂಡನ್ನ ಮಾತಾಡಿಸ್ಬೇಕು ಅನ್ಸೋದೇ ಇಲ್ಲ. ಪಿಕ್ಚರ್ ನೋಡ್ತಾಯಿದ್ರ 2.5 ಗಂಟೆ ಮೂವಿ ತೆಗ್ದಾರ, ಎಲ್ಲೂ ಕೂಡ ಒಂದು ಸ್ವಲ್ಪನೂ ಬೋರ್ ಆಗಲ್ಲ. ಪ್ರೇಮನ ಮಾತ್ರ ಗೆದ್ಬಿಟ್ರು ಮೂವಿ. ಇಂಥ ಒಂದು ಮೂವಿ ಮಾಡಿ ಯಾವ್ದ್ರ ಸಾಲಿಗೆ ಅಂತಂದ್ರೆ ಜೋಗಿ, ಕರಿಯ, ಎಕ್ಸ್ಕ್ಯೂಸ್ ಮೀ ಇಂಥ ಒಂದು ಪಿಕ್ಚರ್ ಸಾಲಿಗೆ ಇದು ಒಂದು ಸೇರ್ಕತ್ತ KD ಮೂವಿ. ಕೆಲವೊಬ್ಬರು ಅವಿವೇಕಿಗಳು ಆಡ್ತಾಯಿದ್ರು, ಸರ್ಸೆ ಸಾಂಗ್ ಬಂದಾಗ ಈ ಸಾಂಗೆ ಹಿಂಗದ ಪಿಕ್ಚರ್ ಆಗಿದ್ದು ತೋಪಾಗೋಯ್ತು, ಹಿಂಗಾಗೋಯ್ತು ಅಂತ ಎಲ್ಲೆಲ್ಲೋ ಕೂತ್ಕೊಂಡು ಮಾತಾಡ್ತಿದ್ದಂಥ ಅವಿವೇಕಿಗಳಿಗೆ ಹೋಗಿ ಮೂವಿನ ಬನ್ನಿ ಗೊತ್ತಾಯ್ತಾ. ಮೂವಿ ಮಾತ್ರ ಅಚ್ಚುಕಟ್ಟಾಗಿ KVN ಪ್ರೊಡಕ್ಷನ್ ಅನ್ನೋದು ನಿಮಗೆ ಗೊತ್ತು, ಅದ್ದೂರಿ ಸೆಟ್ ಇರುತ್ತೆ, ಅದ್ದೂರಾಗಿ ಎಲ್ಲರೂ ತಾರಂಗಣ ಚೆನ್ನಾಗೂ ಇರುತ್ತೆ. ಮಲ್ಟಿ ಸ್ಟಾರರ್ ಮೂವಿನೇ ಅನ್ಕೋಬೋದು. ಅಲ್ಲಿ ಸುದೀಪ್ ಸರ್ ಇದ್ದಾರೆ, ಧ್ರುವ ಸರ್ಜಾ ಅವ್ರು ಇದ್ದಾರೆ, ರಮೇಶ್ ಅರವಿಂದ್ ಅವರು ಇದ್ದಾರೆ, ಸಂಜಯ್ ದತ್ ಇದ್ದಾರೆ, ರವಿಶಂಕರ್ ಇದ್ದಾರೆ. ಮೂವಿ ಮಾತ್ರ ನೋಡ್ತಿದ್ದಂಗೆ ನನಗೆ ಹೋಗಿ ಕೂತ್ಕೊಂಡದ್ದು ಅಷ್ಟೇ. ಅಡ್ವರ್ಟೈಸ್ ಬರ್ತಿದ್ರು ಕೂಡ ಆ ಅಡ್ವರ್ಟೈಸ್ ಎಷ್ಟೊತ್ತು ಮೂವಿ ಸ್ಟಾರ್ಟ್ ಆದ್ದೋ ಅನ್ನೋ ರೀತಿಲಿ ಇತ್ತು ಮೂವಿ ಮಾತ್ರ. ಏನು ಸಖತ್ತಾಗಿ ಮಾಡೋರು ಅಂತಂದ್ರೆ ಆ ಹೀರೋಯಿನು ಅಷ್ಟೇ, ಶಿಲ್ಪಾ ಶೆಟ್ಟಿ ಅವರು ಅಷ್ಟೇ, ಸಂಜಯ್ ನಮ್ಗೆ ನಿಜವಲ್ಲೂ ಧ್ರುವ ಸರ್ಜಾ ಅವ್ರ ಆ್ಯಕ್ಟಿಂಗು ನಾನು ನಿಜವಲ್ಲೂ ನಾವು ಹೆಂಗೋ ಅನ್ಕೊಂಡಿದ್ದೀವಿ. ಹುಡುಗರುಗಳೆಲ್ಲ ತುಂಬ ಇಷ್ಟ, ಯಾಕೆ ಇಷ್ಟ ಅಂತ ಎಲ್ಲ ಕೇಳ್ತಾ ಇದ್ರಲ್ಲ, ಅದಕ್ಕೆ ಒಂದೇ ಒಂದು ಉದಾಹರಣೆ. ಅವರು ಒಂದು ಮೂವಿ ಅಂತಂದ್ರೆ ನೀವು ಪಗುರು ಮೂವಿ ನೋಡಿರ್ಬೋದಲ್ಲ, ಆ ಪಗುರು ಮೂವಿಲಿ ಎಷ್ಟು ದಪ್ಪ ಇದ್ದರು, ಎಷ್ಟು ಸಣ್ಣಾಗಿದ್ದರು. ಚಿಕ್ಕ ಹುಡುಗನಿಂದಿರೋದು ದಪ್ಪ ಅಂಟು ಮಾಡಿ ಅವ್ರು ಒಂದು ಮೂವಿಗೆ ಒಂದು ಪಿಕ್ಚರ್ ತೆಗಿಬೇಕು ಅಂತಂದ್ರೆ ಯಾವ ರೀತಿ ಬಾಡಿ ಬೆಳೆಸ್ತಾರೆ, ಅವ್ರ ಬಾಡಿನ ಯಾವ ರೀತಿ ಸಣ್ಣ ಮಾಡ್ಕೋಬೋದು, ದಪ್ಪ ಮಾಡ್ಕೊಳ್ಳೋದು ಆ ಥರ ಮಾಡ್ತಾರೆ ಅನ್ನೋದನ್ನ ಈ ಪಿಕ್ಚರ್ಗಳು ನೋಡೇ ತಿಳ್ಕೋಬೇಕು. ಅಷ್ಟೊಂದು ಸಖತ್ತಾಗಿ ಮಾಡಿದ್ದಾರೆ. ಧ್ರುವ ಸರ್ಜಾ ಅವ್ರ ಆ್ಯಕ್ಟಿಂಗ್ ಮಾತ್ರ ತಿಂದ್ಕೊಬಿಟ್ಟಾರೆ ಆ್ಯಕ್ಟಿಂಗಲ್ಲಿ. ಈ ಥರ ಒಂದು ಪಿಕ್ಚರ್ಗಳನ್ನ ನಮ್ಮ ಧ್ರುವ ಸರ್ಜಾ ಅವರು ಆಯ್ಕೆ ಮಾಡ್ಕೊತಾರಂತ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ಅಂಥ ಒಂದು ಮೂವಿನ ತೆಗೆದು ಪ್ರೇಮನ ಅವರು ಎಲ್ಲರ ಬಾಯಿ ಬೆರಳಿಗಲ್ಲಿ ಮುಚ್ಕೊಳ್ಳಂಗೆ ಮಾಡ್ಕೊಂಡ್ರು. ಅಂಥ ಒಂದು ಮೂವಿ ತೆಗೆದು ಗೆದ್ದುಬಿಟ್ಟಿದ್ದಾರೆ ಬಿಡಿ ಪ್ರೇಮನ. ನಂಗೆ ನಿಜವತ್ತು ಖುಷಿಯಾಗೋಯ್ತು. ಇಂಥ ಮೂವಿ ತೆಗೆದ್ರಲ್ಲ, ಈ ಆಡ್ಕೊಳ್ಳೋ ನನ್ನ ಮಕ್ಕಳಿಗೆಲ್ಲ ಸರಿಯಾಗಿ ಬಾಯಿ ಬೀಗ ಹಾಕಿದ್ರಲ್ಲ ಒಂದು ಖುಷಿ ಆಯಿತು. ಯಾರು ಏನೇ ಅನ್ನಲಿ, ಕೆಲವೊಬ್ಬರು ಅವಿವೇಕಿಗಳು ಏನೇನೋ ಹೇಳ್ತಾಯಿದ್ರು, ಪಿಕ್ಚರ್ ಚೆನ್ನಾಗಿಲ್ಲ, ಅದು ಹಂಗೆ ಇದು ಹಿಂಗೆ ಯಾವುದೋ ಒಂದು ವಿಡಿಯೋ ತುಣುಕನ್ನ ತಗೊಬಂದ್ಬಿಟ್ಟು ಮಧ್ಯದಲ್ಲಿ ಸೇರ್ಕೊಂಡು ರಿವ್ಯೂ ಕೊಡ್ತಾಯಿದ್ರಲ್ಲ ಕಪ್ಪಿ ನನ್ನ ಮಕ್ಕಳು. ಹೋಗ್ಬಿಟ್ಟು ಪಿಕ್ಚರ್ ನೋಡಿ ಎಷ್ಟು ಚೆನ್ನಾಗದಂತ ಗೊತ್ತಾಯ್ತಾ, ಅದು ಬಿಟ್ಬಿಟ್ಟು ಮನೇಲಿ ಕೂತ್ಕೊಂಡು ಹಂಗೆ ಹಿಂಗೆ ಲೊಟ್ಟ ಅಂತ ಬಾಯಿ ಬಡ್ಕೊಳ್ಳೋದಲ್ಲ. ಹೋಗಿ ಮೂವಿ ನೋಡ್ಬಿಟ್ಟು ಆಮೇಲೆ ಮಾತಾಡಿ. ಯಾರೇ ಆದರೂ ಹೋಗಿ ಸಿನಿಮಾ ಥಿಯೇಟ್ರಲ್ಲೇ ಹೋಗಿ ನೋಡಿ, ಅದ್ದೂರವಾಗಿ ಚೆನ್ನಾಗಿರುತ್ತೆ. ನಾನು ಪಿಕ್ಚರ್ ನೋಡೋಕ್ಕಂತ ಹೋಗಿದ್ದು ಬೃಂದಾ ಥಿಯೇಟ್ರಿಗೆ ಹೋಗಿದ್ದೆ, ಬೇಗೂರು ರೋಡಲ್ಲಿರೋಂಥ ಬೃಂದಾ ಥಿಯೇಟ್ರಲ್ಲಿ. ಅಲ್ಲೇ ಎಷ್ಟು ಜನ ರಸ್ಸು ಅಂತಂದ್ರೆ ತುಂಬ ಜನ ರಸಿಗರು. ನಾವು ಮ್ಯಾಟ್ನಿಗೆ ಹೋಗಿದ್ದು ಬಿಸಿಲಲ್ಲಿ ಜನ ಎಷ್ಟು ತುಂಬಿ ತುಳುಕ್ತಾಯಿದ್ರು ಅಂತಂದ್ರೆ ನೋಡೋಕ್ಕೆ 2 ಕಣ್ಣು ಸಾಲದು. ಇಂಥ ಒಂದು ಚೆನ್ನಾಗಿರೋ ಮೂವಿ ಬಂತಂದ್ರೆ ಯಾರಾದರೂ ಕೈ ಹಿಡಿತಾರೆ ಅನ್ನೋದಕ್ಕೆ KD ಮೂವಿನೇ ಸಾಕ್ಷಿ. ಅದರಲ್ಲಿ ನಡಿಸಿರೋರು ಅಂತ ಎಲ್ಲರೂ ಕೂಡ ರಮೇಶ್ ಅವ್ರು ಮಾತ್ರ ಅವ್ರನ್ನೇ ಒಂದು ಡಿಫ್ರೆಂಟ್ ಗೆಟಪಲ್ಲಿ ತಂದುಬಿಟ್ರೆ ಪ್ರೇಮಣ. ಆಮೇಲೆ ನಮ್ಮ ಕ್ರೇಜಿ ಸ್ಟಾರ್ ಅವ್ರು ಕೇಳಬೇಕಾ, ಕ್ರೇಜಿ ಸ್ಟಾರ್ ಅವರು ಕೂಡ ಅವರು ಅಣ್ಣಯ್ಯಪ್ಪನಾಗಿ ಕ್ರೇಜಿ ಸ್ಟಾರ್ ಅವರು ಸಂಜಯ್ ದತ್ ಅವರು ನಮಗಿಲ್ಲಿ ಸಂಜಯ್ ದತ್ ಅವ್ರಿಗೆ 3-4 ಬಾಕ್ಸಿಂಗ್ ಕೊಟ್ಬಿಟ್ರು. ಇದೇನಪ್ಪ ಧ್ರುವ ಸರ್ಜಾ ಅವರ ಹೀರೋನ, ಸಂಜಯ್ ದತ್ ಹೀರೋನ ಅಂತ ನನಗೆ ಇದಾಗೋಯ್ತು. ಕೊನೆ ಲಾಸ್ಟ್ಗೆ ಬರ್ತಾ ಮೂವಿ ನೋಡ್ತಾ ಕಾಲ ಭೈರವನಾಗಿ ಬಂದಿದ್ದೆ ನಮ್ಮ ಸುದೀಪ್ ಸರು. ಕಾಲ ಭೈರವಾಗ ಸ್ಟಾರ್ಟಿಂಗ್ ಅವ್ರು ಹಿಂದ್ಗಡೆ ನಿಂತಿದ್ದೆ ಧ್ರುವ ಸರ್ಜಾ ಅವರು. ನಮ್ಗೆ ಇದನ್ನೆಲ್ಲ ನೋಡಿದ್ರೆ ಅಲ್ಲಿ ಆ ಲಾಸ್ಟ್ಲಿ ಆಲ್ರೆಡಿ ಕೊಟ್ಬಿಟ್ರು KD 2 ಇದು ಅಂತ್ಯ ಅಲ್ಲ ಆರಂಭ, KD 2 ಸ್ಟಾರ್ಟ್ ಆಗುತ್ತೆ ಅಂತ. ಕೆಲವು ಇನ್ನೊಂದು ವರ್ಷದೊಳಗೆ 2027ಕ್ಕೆ ಬಂದೇ ಬರುತ್ತೆ KD ಮೂವಿ ಅಂತ, KD 2 ಮೂವಿನೂ ಅಂತನೂ ಆಲ್ರೆಡಿ ಹೇಳ್ಬಿಟ್ಟ ಪ್ರೇಮನ. ಅದೇನೇ ಆಗಲಿ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇಂಥ ಒಂದು ಒಳ್ಳೆ ಮೂವಿ ಬರಬೇಕಿತ್ತು, ಬಂದಿದೆ. ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ನಾನು ನೋಡ್ಕೊಬಂದು ಚೆನ್ನಾಗಿದೆ, ಅದ್ದೂರಿಯಾಗಿದೆ ಮೂವಿ. ಎಲ್ಲೆಲ್ಲೋ ಕೂತ್ಕೊಂಡು ಮಾತಾಡ್ತಿರೋ ಅವ್ರಿಗೆಲ್ಲ ಈ ಒಂದು ಪಂಚ್ ಕೊಟ್ಟಂಗಿರುತ್ತಲ್ಲ, ಆ ಪಂಚು ನಮ್ಮ KD ಮೂವಿ ಚೆನ್ನಾಗದ. ಹೋಗಿ ನೋಡ್ಕೊಬನ್ನಿ. ನನ್ನ ಅನಿಸಿಕೆ ಏನಪ್ಪ ಅಂತಂದ್ರೆ, ಇಲ್ಲಿ ಯಾರೇ ಆದ್ರೂ ಅವ್ರವ್ರ ಪಾತ್ರನ ಮಾತ್ರ ಅದ್ದೂರಿಯಾಗಿ ಮಾಡಿಕೊಟ್ರ.
ಈ ರವಿಶಂಕರ್ ಅವ್ರಿಗೆ ಇರ್ಬೋದು, ಯಪ್ಪ ಅವ್ರ ಪಾತ್ರನ ತಿಂದ್ಕೊಬಿಡ್ತಾರೆ ಬಿಡು. ನಾವು ನೋಡ್ದಂಗೆ ಇಂಥ ಒಂದು ಮೂವಿನ ಕೊಡಬೇಕು ಅಂತಂದು ಪ್ರೇಮಣ್ಣ 3 ವರ್ಷದಿಂದ ಕೂತಿದ್ರಲ್ಲ, ಆ್ಯಡ್ಸಾಪ್ ಬಿಡಿ ಪ್ರೇಮಣ್ಣ, ನೀವು ಚೆನ್ನಾಗಿರೋ ಮೂವಿನ ಕೊಟ್ಟಿದ್ದೀರಿ. ನಾನು ಕೇಳಿ ಮೂವಿನ ರಿವ್ಯೂ ಮಾಡಬೇಕು ಅಂತ ಅನ್ನಿಸ್ತಿರ್ಲಿಲ್ಲ. ಅದರ ಮೂವಿ ನೋಡ್ಕೊಬಂದ್ಮೇಲೆ ರಿವ್ಯೂ ಮಾಡಲೇಬೇಕಯ್ಯ. ನಮ್ಮ ಕನ್ನಡ ಮೂವಿಗಳು, ಕನ್ನಡ ಇಂಡಸ್ಟ್ರಿ ಬೆಳಿಬೇಕು, ಕೆಲವು ಜನಗಳು ತಿಳಿಬೇಕು, ತಿಳುವಳಿಕೆ ಇಲ್ದಿದ್ದವ್ರಿಗೆಲ್ಲ ತಿಳ್ಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಮೂವಿನ ರಿವ್ಯೂ ಮಾಡಲೇಬೇಕು, ಹೇಳಲೇಬೇಕು ಅನ್ನೋ ಉದ್ದೇಶದಿಂದ ಹೇಳ್ತಾಯಿದ್ದೀನಿ. ಹೋಗಿ ಎಲ್ಲರೂ ಪಿಕ್ಚರ್ನ ಸಿನಿಮಾ ಥಿಯೇಟ್ರಲ್ಲೇ ನೋಡಿ, ಚೆನ್ನಾಗಿದೆ. ದಯವಿಟ್ಟು ಮೂವಿಗಳನ್ನ. ಆಮೇಲೆ ಇನ್ನೊಂದು ನಿಮ್ಗೆ ವಿಷಯ ಹೇಳ್ಬೇಕು ಯಾವುದಪ್ಪ ಅಂತಂದರೆ, ಮೂವಿ ಕ್ಲಿಪ್ಗಳನ್ನ ಎಲ್ಲೂ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ ಎಲ್ಲೂ ಹಾಕಬೇಡಿ. ನೀವು ಹಾಕ್ತು ಅಂತಂದ್ರೆ ನಿಮ್ಮ ಅಕೌಂಟನ್ನು ರಿಪೋರ್ಟ್ ಮಾಡ್ತಾರೆ KVN ಪ್ರೊಡಕ್ಷನ್ ಅವರು. ಯಾಕಂದರೆ KVN ಪ್ರೊಡಕ್ಷನ್ ಅವರು ಎಲ್ಲ ಹಾಕಿದ್ರಲ್ಲಪ್ಪ ಈ ರೀಲ್ಸ್ಗಳ್ಗೆ, ಫೇಸ್ಬುಕ್ಗಳಿಗೆಲ್ಲ ಹಾಕಿದ್ರಲ್ಲ, 5 ಸೆಕೆಂಡ್ 10 ಸೆಕೆಂಡ್ ಇದ್ದರೂ ಕೂಡ ರಿಪೋರ್ಟ್ ಮಾಡ್ತಾರೆ. ಅದಂತೂ ಕಡಖಂಡಿತವಾಗಿ ತಿಳ್ಕೊಳ್ಳಿ. ಫಸ್ಟು ಮೂವಿನ ಥಿಯೇಟ್ರಲ್ಲಿ ಹೋಗಿ ನೋಡಿ ಅಂತ ಕೇಳ್ಕೊತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ